5535 ಭಗವದ್ ರೂಪಗಳು ಒಂದು ಶಾಲಗ್ರಾಮದಲ್ಲಿ. ಸಂಸಾರವೆಂಬ ಈ ಸಮುದ್ರದಿಂದ ಯಾವುದು ನಮ್ಮನ್ನು ದಾಟಿಸುತ್ತೋ ಅದೇ ತೀರ್ಥ. ನೀನು ಕೃಷ್ಣ ಅಂತ ಕರೆದೆ, ಕೃಷ್ಣ ಬಂದ ಅಕ್ಷಯ ವಸ್ತ್ರವನ್ನು ನಿನಗೆ ಕೊಟ್ಟ. ನೀನು ಕರೆದ ಕೂಡಲೇ ಕೃಷ್ಣ ಬಂದ ಅಂತಂದರೆ ಏನು ಸಾಧನೆ ಮಾಡಿದ್ದೆ ನೀನು? ಅತ್ತೆ ಸೇವೆಯನ್ನು, ನನ್ನ ಗಂಡಂದಿರ ಸೇವೆಯನ್ನು ಸ್ವಯಂ ನಾನೇ ಮಾಡ್ತೇನೆ. ಅದರ ಪ್ರತಿಫಲ ಆಪತ್ಕಾಲದಲ್ಲಿ ಪರಮಾತ್ಮ ನನ್ನ ಮಾನ ರಕ್ಷಣೆ ಮಾಡಿದ ಅಂತ ತಿಳಿಸೋದು. ಅಂತಹ ಜನ್ಮ ಜನ್ಮದಲ್ಲಿ ಘಟಿಸಿದ ಪಾಪಗಳ ಪರಿಹಾರಕ್ಕಾಗಿ ದೇವರಿಗೆ ಶಾಲಗ್ರಾಮಕ್ಕೆ, ನೀವೆಲ್ಲ ನೋಡಿರ್ತೀರಿ ಶಾಲಗ್ರಾಮ. ಶಾಲಗ್ರಾಮ ಅದೊಂದು ಶಿಲೆಯಲ್ಲಿ ಚಕ್ರ ನಿರ್ಮಾಣ, ಚಕ್ರ ಇರುತ್ತೆ. ಆ ಚಕ್ರ ಒಂದು ಕೀಟ ಅದನ್ನು ಕೊರೆಯುತ್ತೆ. ಆ ಕೀಟದ ಹೆಸರು ವಜ್ರಕೀಟ. ಅದರ ದಂತಗಳು ವಜ್ರದಂತೆ ತೀಕ್ಷ್ಣವಾಗಿ ಇರುತ್ತೆ. ಕಲ್ಲನ್ನು ಕೊರೆಯೋ ಹಂತದ ದಂತಗಳು ಅದಕ್ಕೆ. ಶಾಲಗ್ರಾಮಗಳು ಸಿಗೋದು ಎಲ್ಲಿ ನಮಗೆ? ಗಂಡಕಿ ನದಿ. ಆ ಗಂಡಕಿ ನದಿಯಲ್ಲಿ ವಜ್ರಕೀಟದ ಒಳಗೆ ಬ್ರಹ್ಮದೇವರು ಪ್ರವೇಶ ಮಾಡಿ ಆ ಶಿಲೆಯನ್ನು ವಿನ್ಯಾಸ ಮಾಡ್ತಾ ಅಲ್ಲಿ ಭಗವದ್ ರೂಪಗಳ ಸನ್ನಿಧಾನ ತರ್ತಾರಂತೆ. ಒಂದು ಶಾಲಗ್ರಾಮದಲ್ಲಿ ಪರಮಾತ್ಮನ ಎಷ್ಟು ರೂಪಗಳು? 5535 ಭಗವದ್ ರೂಪಗಳು ಒಂದು ಶಾಲಗ್ರಾಮದಲ್ಲಿ. ಹಾಗಾದ್ರೆ ಒಂದು ಶಾಲಗ್ರಾಮಕ್ಕೆ ನಾವು ಅಭಿಷೇಕ ಮಾಡಿದ್ವಿ ಅಂತಂದರೆ ದೇವರ ಎಷ್ಟು ರೂಪಗಳಿಗೆ ಅಭಿಷೇಕ ಮಾಡಿದಂತೆ ಆಯಿತು? 5000 ರೂಪಗಳಿಗೆ ಮಾಡಿದಂತೆ ಆಯಿತು. ಹೀಗೆ ಅಭಿಷೇಕ್ತವಾದ ಜಲವೇ ತೀರ್ಥ. ಅದನ್ನು ನಾವು ತಗೋಬೇಕಾದರೆ ಏನು ಮಂತ್ರ? ಪ್ರಥಮಂ ಕಾಯಶುದ್ಧ್ಯರ್ಥಂ, ದೇಹ ಶುದ್ಧಿ ಆಗುತ್ತಂತೆ. ದ್ವಿತೀಯಂ ಧರ್ಮ ಸಾಧನಂ, ಇಂತಹ ಧರ್ಮ ಕಾರ್ಯದಲ್ಲಿ ಮನಸ್ಸು ಬರಬೇಕಾದರೆ ಆ ದೇವರಿಗೆ ಅಭಿಷೇಕ್ತವಾದ ಜಲವನ್ನು ಸ್ವೀಕಾರ ಮಾಡಬೇಕು. ಅದೇ ದ್ವಿತೀಯಂ ಧರ್ಮ ಸಾಧನಂ. ತೃತೀಯಂ, ಮೂರನೇ ಸತಿ ತಗೊಳ್ಳೋ ತೀರ್ಥ ಮೋಕ್ಷಂ ಅವಾಪ್ನೋತಿ. ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂದ್ರೇನು? ಸಂಸಾರದಿಂದ ದಾಟ್ತೇವೆ. ಹಾಗಾದ್ರೆ ಸಂಸಾರದಿಂದ ದಾಟಿಸೋದು ಯಾವುದು? ದೇವರಿಗೆ ಅಭಿಷೇಕ್ತವಾದ ಜಲ. ಆ ಜಲವನ್ನು ಏನಂತ ಕರೆದ್ರು? ತೀರ್ಥ ಅಂತ ಕರೆದ್ರು. ತೀರ್ಥ ಅಂದರೆ ಏನು? ತೀರ್ಯತೆ, ನಮ್ಮನ್ನು ದಾಟಿಸುತ್ತೆ. ಎಲ್ಲಿಂದ ದಾಟಿಸುತ್ತೆ? ಸಂಸಾರವೆಂಬ ಈ ಸಮುದ್ರದಿಂದ ಯಾವುದು ನಮ್ಮನ್ನು ದಾಟಿಸುತ್ತೋ ಅದೇ ತೀರ್ಥ. ಇದು ಕೂಡ ತೀರ್ಥ ಬಂದದ್ದೆಲ್ಲಿಂದ? ಪರಮಾತ್ಮನ ಅಂಗಸ್ಪರ್ಶದಿಂದ. ಅದು ತೀರ್ಥ. ಆದರೆ ದೇವರಿಗೆ ಅರ್ಪಣೆ ಆದ ತುಳಸಿ ಅದು ನಿರ್ಮಾಲ್ಯ. ಹೀಗೆ ಯಾವ ದೇವರಿಗೆ ಸ್ಪರ್ಶವಾದ ಪದಾರ್ಥವಾದರೂ ನಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು. ಏತತ್ಕರ್ಮದಲ್ಲಿ ದೇವರ ಪರವಾಗಿ ಯಾರು ಹೀಗೆ ಸ್ಮರಣೆಯನ್ನು ಮಾಡ್ತಾ ಇರ್ತಾರೋ ಅಂಥವರೇ ಸಜ್ಜನರು ಅನ್ನೋದನ್ನೇ ಕಪಿಲನಾಮಕನಾದ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆ ಸಜ್ಜನರ ಲಕ್ಷಣವನ್ನು ತಾನು ಉಲ್ಲೇಖವನ್ನು ಮಾಡ್ತಾ, ಆಗ ದೇವಹೂತಿ ಅಂದ್ಲು, ಹೌದಪ್ಪ, ನೀನು ಇಷ್ಟೆಲ್ಲ ಹೇಳ್ತಾ ಇದ್ದೀಯಾ, ನಿನ್ನನ್ನು ಧ್ಯಾನ ಮಾಡಬೇಕು ಅಂತಂದರೆ ಆಮೂಲಾಗ್ರ ಕಣ್ಮುಂದೆ ಬರೋದೇ ಇಲ್ವಲ್ಲೋ? ಹೌದೋ ಇಲ್ಲೋ? ನಾವು ದೇವ್ರ ಧ್ಯಾನಕ್ಕೆ ಅಂತ ಕೂತಾಗ ದೇವರೊಬ್ಬ ಬಿಟ್ಟು ಇನ್ನೆಲ್ಲ ಕಣ್ಮುಂದೆ ಬರ್ತಾ ಇರುತ್ತೆ. ಹಾಗಾದರೆ ನೀನು ಹೆಂಗೆ ಗಮ್ಯನಾಗ್ತೀಯ? ನಿನ್ನನ್ನು ಹೇಗೆ ಧ್ಯಾನ ಮಾಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಆಗ ಪರಮಾತ್ಮ ಉಪದೇಶ ಮಾಡಿದ್ದೇ ಧ್ಯಾನಯೋಗ. ಧ್ಯಾನ ಮಾಡಬೇಕಾದರೆ ಸುಮ್ಮನೆ ಬಂದೆ ಕೂತೆ ಕಣ್ಮುಚ್ಚಿದೆ ಧ್ಯಾನ ಮಾಡಿದೆ ಹಂಗಲ್ಲ ಅಂದ ಪರಮಾತ್ಮ.
ಅಷ್ಟಾಂಗ ಈರಿತಃ 8 ಪ್ರಕಾರಗಳು ಇದೆ. ಯಾವುದಕ್ಕೆ? ಧ್ಯಾನಕ್ಕೆ. ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇಷ್ಟನ್ನು ಅಭ್ಯಾಸ ಮಾಡಿದರೆ ಮಾತ್ರ ನಾನು ಧ್ಯಾನಕ್ಕೆ ಸಿಲುಕುತ್ತೇನೆ ಎಂದ ಪರಮಾತ್ಮ. ಯಮ ಅಂದರೆ ಏನು? ಪ್ರತಿನಿತ್ಯ ನೀವು ಮಾಡಬೇಕಾದಂತಹ ಕರ್ತವ್ಯಗಳು. ಅದನ್ನು ಮೊದಲಿಗೆ ಎಲ್ಲಿಂದ? ಸ್ನಾನ, ದೇವರ ಪೂಜೆ, ಹೆಣ್ಣುಮಕ್ಕಳು ತುಳಸಿ ಪೂಜೆ ಅವಶ್ಯ ಮಾಡಬೇಕು. ತಿಂಗಳಲ್ಲಿ ಆ 4 ದಿವಸಗಳನ್ನು ಬಿಟ್ಟು ಇನ್ನು ಉಳಿದಂತಹ ದಿವಸಗಳಲ್ಲಿ ತುಳಸಿ ಪೂಜೆ ಇಲ್ಲದೇನೆ ಒಂದು ಹನಿ ನೀರನ್ನು ಕೂಡ ನಾವು ಕುಡಿಬಾರ್ದು. ಈಗ ಹಾಗೆ ಕ್ರಮ ಅಲ್ಲವೇ ಅಲ್ಲ. ಹಾಸಿಗೆ ಮೇಲೆ ಕೂತಾಗಲೇ ಕಾಫಿ ಕುಡ್ಕೊಂಬಿಡ್ಬೇಕು. ಅವರು ಅದಕ್ಕೊಂದು ಹೆಸರು ಬೇರೆ ಕೊಟ್ಬಿಟ್ರು, ಬೆಡ್ ಕಾಫಿ ಅಂತ. ಹೌದು ಇಲ್ಲ ನೋಡ್ರಿ, ಹಾಗೆಲ್ಲ ಮಾಡಬಾರ್ದು. ಹಾಸಿಗೆ ಮೇಲೆ ಕೂತು ತಿನ್ನೋದು ಕುಡಿಯೋದು ಮಾಡ್ತು ಅಂತಂದರೆ ಆ ಲಕ್ಷ್ಮಿ ಸನ್ನಿಧಾನ ಬಂದ್ಬಿಡುತ್ತೆ ಮನೆಗೆ. ಸರ್ವತಃ ಇಂತಹ ಕ್ರಿಯಾದಿಗಳನ್ನು ನಡೆಸಬಾರ್ದು. ಇದೇ ಭಾಗವತ ಧರ್ಮ. ಬೆಳಗಿನ ಜಾವದಿ ಹರಿ ನಿಮ್ಮ ಸ್ಮರಣೆಯ ಹಲುಬಿಕೊಳ್ಳದ ತಪ್ಪು, ಮಲಮೂತ್ರ ವಿಸರ್ಜನೆ ಮೃತ್ತಿಕೆಯಲ್ಲಿನ ಮಲಿನವ ತೊಳೆಯದ ತಪ್ಪು, ತುಳಸಿಗೋ ವೃಂದಾವನ ಸೇವೆಗೆ ಅಲಸವ ಮಾಡಿದ ತಪ್ಪು, ನಲಿನ ಸಖೋದಯ ಗರ್ಭ್ಯವ ನೀಡದ ಕಲಿವ್ಯಾಸಂಗದ ತಪ್ಪು. ತಪ್ಪು ಪುರಂದರದಾಸರು ಉಲ್ಲೇಖ ಮಾಡಿದ್ದಾರೆ ಇದನ್ನು. ಬೆಳಗಿನ ಜಾವದಲ್ಲಿ ಎದ್ದಿರಬೇಕು, ಸ್ನಾನಾದಿಗಳನ್ನು ಮಾಡಬೇಕು, ತರುವಾಯ ದೇವರ ಪೂಜೆ, ಹೆಣ್ಮಕ್ಕಳು ಹೊಸ್ತಿಲಿನ ಪೂಜೆ ಮಾಡಬೇಕು, ತುಳಸಿ ಪೂಜೆ ಮಾಡಬೇಕು, ಗಂಡ ಮಕ್ಕಳ ಅವರಿಗೆ ಅಡುಗೆ ಮಾಡಿ ಹಾಕಬೇಕು, ಅತ್ತೆ ಮಾವಂದರ ಸೇವೆ ಮಾಡಬೇಕು. ಇದೇ ಹೆಣ್ಣುಮಕ್ಕಳಿಗೆ ಸಾಧನೆ. ಪುರುಷರಷ್ಟು ಜಟಿಲ ಅಲ್ಲ. ಪುರುಷನಾದವನಿಗೆ ದೇವರ ಪರವಾದಂತಹ ಸಾಧನೆಗೆ ಬಹಳ ಕಠಿಣ ಕ್ರಮವನ್ನು ಶಾಸ್ತ್ರ ಉಲ್ಲೇಖ ಮಾಡುತ್ತೆ. ಸ್ತ್ರೀಯರಿಗೆ ಬಹಳ ಸುಲಭ. ಇದನ್ನೇ ದ್ರೌಪದಾದೇವಿಯನ್ನು ಅವರ ಸಖಿಯರೆಲ್ಲ ಕೇಳಿದ್ರಂತೆ. ಕೃಷ್ಣ ಯಾವಾಗ ಅಕ್ಷಯ ವಸ್ತ್ರವನ್ನು ಕೊಟ್ಟನಲ್ಲ, ಅದೆಲ್ಲ ಆದ ಮೇಲೆ ದ್ರೌಪದಾದೇವಿಯ ಸಖಿಯರೆಲ್ಲ ಬಂದ್ರಂತೆ. ಅಮ್ಮ ದ್ರೌಪದ, ನೋಡು, ನಿನ್ನ ಒಡನಾಟದಲ್ಲಿ ನಮಗೂ ಒಂದಷ್ಟು ಜ್ಞಾನ ಇದೆ. ನೀನು ಕೃಷ್ಣ ಅಂತ ಕರೆದೆ, ಕೃಷ್ಣ ಬಂದ, ಅಕ್ಷಯ ವಸ್ತ್ರವನ್ನು ನಿನಗೆ ಕೊಟ್ಟ. ನೀನು ಕರೆದ ಕೂಡಲೇ ಕೃಷ್ಣ ಬಂದ ಅಂತಂದರೆ ಏನು ಸಾಧನೆ ಮಾಡಿದ್ದೆ ನೀನು? ಹಂಗಲ್ಲ, ದೇವರು ಬರೋನಲ್ಲ. ಆದರೂ ನೀನು ಕರೆದ ಮರುಕ್ಷಣಕ್ಕೆ ಪರಮಾತ್ಮ ತಾನು ಬಂದ ಅಂತಂದರೆ ಯಾವ ಸಾಧನೆ ಮಾಡಿದ್ದೆ ನೀನು? ಅದನ್ನು ತಿಳಿಸು ಅಂದರು ಅವರಲ್ಲ. ಅಂದಾಗ ಆಗ ದ್ರೌಪದಾದೇವಿ ತಿಳಿಸದ್ಲಂತೆ, ನೀವು 1,00,000 ಮಂದಿ ಇದ್ದೀರಾ ನನ್ನ ಸೇವೆ ಮಾಡಲಿಕ್ಕೆ, ನಿಮಗೆಲ್ಲ ಒಂದೊಂದು ಕೆಲಸವನ್ನು ಹಂಚಿದ್ದೇನೆ. ಆದರೆ ನನ್ನ ಅತ್ತೆಯಾದ ಕುಂತಿದೇವಿಯ ವಸ್ತ್ರವನ್ನು ಶುದ್ಧ ಮಾಡುವ ಕಾರ್ಯ ನಿಮ್ಮ ಯಾರಿಗೂ ವಹಿಸಿಲ್ಲ. ಅತ್ತೆ ಸೇವೆಯನ್ನು, ನನ್ನ ಗಂಡಂದಿರ ಸೇವೆಯನ್ನು ಸ್ವಯಂ ನಾನೇ ಮಾಡ್ತೇನೆ. ಅದರ ಪ್ರತಿಫಲ ಆಪತ್ಕಾಲದಲ್ಲಿ ಪರಮಾತ್ಮ ನನ್ನ ಮಾನ ರಕ್ಷಣೆ ಮಾಡಿದ ಅಂತ ತಿಳಿಸೋದು. ಹಾಗಾದರೆ ದೇವರ ಅನುಗ್ರಹ ನಮಗೆ ಆಗಬೇಕು ಅಂತಂದರೆ ನಾವು ಮನೆಯಲ್ಲಿರೋರನ್ನ ಉಪವಾಸ ಹಾಕ್ಬಿಟ್ಟು ದೇವ್ರ ಮುಂದೆ ಕೂತ್ಕೊಂಡು ಗಂಟಾನುಗಂಟೆ ಭಜನೆ ಮಾಡ್ತಾ ಇರ್ತೀನಿ ಅಂತಂದರೆ ಅದಕ್ಕೆ ದೇವರ ಅನುಗ್ರಹ ಮಾಡುವಲ್ಲ. ಮನೆ ಕೆಲಸವನ್ನು ಮಾಡ್ತಾ ಇರಬೇಕು. ಮಾಡೋ ಕಾಲದಲ್ಲೇ ನಮಗೆ ಬರೋ ಸ್ತೋತ್ರಗಳು, ದೇವರ ನಾಮಗಳು, ದಾಸರ ಪದಗಳು ಅದನ್ನು ಹೇಳ್ತಾ ಮಾಡಬೇಕು. ಇದು ಹೆಣ್ಣುಮಕ್ಕಳಿಗಿರೋ ಸಾಧನೆ.